ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊರಡಿಸಿರುವ ತಿದ್ದುಪಡಿ ನಿರ್ದೇಶನಗಳನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಸಹಕಾರಿ ಹಿರಿಯ ಧೋರಣೆ ಹಾಗೂ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಎಸ್ಪಿ ಶೇಷಾದ್ರಿ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಆರ್ಬಿಐ ನಿಯಮ 7A ಅಂದರೆ 7A ಪ್ರಕಾರ ರಾಜ್ಯ ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳ ನಿರ್ದೇಶಕರು ನಿರಂತರವಾಗಿ 10 ವರ್ಷ ಪೂರ್ಣಗೊಳಿಸಿದ ನಂತರ ಕಡ್ಡಾಯವಾಗಿ 3 ವರ್ಷಗಳ ಕೂಲಿಂಗ್ ಅವಧಿ ತೆಗೆದುಕೊಳ್ಳಬೇಕು ಎಂಬ ನಿಯಮ ಸಹಕಾರಿ ತತ್ವಕ್ಕೆ ವಿರುದ್ಧವಾಗಿದೆ ಎಂದು ತಿಳಿಸಿದರು. ಇನ್ನು ಲಕ್ಷಾಂತರ ಸಹಕಾರಿಗಳು ಮತ್ತು ರೈತರು ತಮ್ಮ ಜೀವನವನ್ನೇ ಸಹಕಾರಿ ಚಳವಳಿಗೆ ಮುಡಿಪಾಗಿಟ್ಟಿದ್ದಾರೆ. ಇಂತಹ ಹಿರಿಯರನ್ನ ಕೇವಲ 10 ವರ್ಷಗಳ ನಿಯಮದ ನೆಪದಲ್ಲಿ ನಿರ್ದೇಶಕ ಸ್ಥಾನದಿಂದ ದೂರ ಇಡೋದು ಅವರ ಅನುಭವ ಮತ್ತು ಸೇವೆಗೆ ಮಾಡುವ ಅಪಮಾನ ಆಗಿದೆ ಎಂದು ಅಭಿಪ್ರಾಯಪಟ್ಟರು. ಕಳೆದ 4 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿ ಸಹಕಾರಶೀಲಿದ್ದಂಥ ನಾನು ಎಸ್ಪಿ ಶೇಷಾದ್ರಿ, ಕರ್ನಾಟಕ ರಾಜ್ಯ ಪಟ್ಟಣ ಬ್ಯಾಂಕ್ಗಳ ಮಹಾಮಂಡಳದ ನಿರ್ದೇಶಕ. ಈ ದೇಶದಲ್ಲಿ ಸಹಕಾರಕ್ಕೆ ಈಗಾಗಲೇ ಜಾರಿಗೆ ಬಂದಿರ್ತದೆ. ಇದರಿಂದ ಈ ದೇಶದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಹಕಾರಗಳು ಭಾಳಷ್ಟು ಜನ ನೀವು ನೋಡಿದ್ದೀರಾ. PLD ಬ್ಯಾಂಕ್ ಇರ್ಬೋದು, ಇಫ್ಕೋ ಇರ್ಬೋದು, ಕ್ರಿಪ್ಟೋ ಇರ್ಬೋದು, ಅನೇಕ ಸಹಕಾರ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ಪದಾಧಿಕಾರಿಯಾಗಿ, ನಿರ್ದೇಶಕರಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅನೇಕ ಹಿರಿಯ ಸಹಕಾರಿಗಳಿದ್ದಾರೆ. ಈ ಸಹಕಾರಿಗಳು ದೇಶದಲ್ಲಿ ಬಹಳಷ್ಟು ಜನ, ಅಮಿತ್ ಶಾ ಅಂತವರು, HK ಪಾಟೀಲ್ ಅಂತವರು, ರಾಜೇಂದ್ರನ್ ಅಂತವರು, GD ದೇವೇಗೌಡ ಅಂತವರು, KN ರಾಜಣ್ಣ ಅಂತವರು, ಲಕ್ಷ್ಮಣ್ ಸವದಿ ಅಂತವರು, ಮಂಜುನಾಥ್ ಗೌಡರು, ಶಾಂತ ಪ್ರವಾರ್ ಅಂತ ಅನೇಕ ಹಿರಿಯ ದಿಗ್ಗಜಗಳು ನಮ್ಮ ರಾಜ್ಯದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಅಲ್ಲದೆ ಸಹಕಾರ ಕ್ಷೇತ್ರದಲ್ಲೂ ತನ್ನ ಛಾಪನ್ನು ಮೂಡಿಸಿದ್ದಾರೆ, ಒಳ್ಳೆಯ ಸೇವೆಯನ್ನು ಮಾಡಿಸಿದ್ದಾರೆ. ಯಾವುದೇ ಕಪ್ಪು ಚುಕ್ಕಿ ಇಲ್ಲದಂತೆ ಬ್ಯಾಂಕ್ಗಳನ್ನು ಬೆಳೆಸಿದ್ದಾರೆ. ಬ್ಯಾಂಕ್ಗಳನ್ನು ಬೆಳೆಸುವುದು ಅಷ್ಟು ಸುಲಭ ಸಾಧ್ಯವಾದ ಮಾತಲ್ಲ. ಬ್ಯಾಂಕ್ಗಳನ್ನು ಬೆಳೆಸಬೇಕೆ NPA ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಅರಿತು ಅದನ್ನು ನುರಿತ ಅನುಭವಿ ಅಧಿಕಾರಿಗಳಿಗೆ ಹೇಳಿ ಅದನ್ನು ಬ್ಯಾಂಕನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಈ ದೇಶದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಈ ದೇಶದಲ್ಲಿ ಸಹಕಾರ ಸಂಸ್ಥೆಗಳು ಹೆಮ್ಮರವಾಗಿ ಬೆಳೆಯೋದಕ್ಕೆ ಕಾರಣ ಸಹಕಾರ ಸಂಸ್ಥೆಗಳಲ್ಲಿ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಂಡು ಬಂದಿದ್ದರಿಂದ ಈ ದೇಶದಲ್ಲಿ ಹೆಮ್ಮರವಾಗಿ ಸಹಕಾರ ಸಂಸ್ಥೆಗಳು ಬೆಳೆದುಕೊಂಡು ಬಂದಿದೆ. ಒಂದಲ್ಲ ಹಲವು ಬ್ಯಾಂಕ್ಗಳು ಈ ದೇಶದಲ್ಲಿ ಬೆಳೀಲಿಕ್ಕೆ ಪೂರಕವಾದ ವಾತಾವರಣವಿದೆ. ಈ ದೇಶದಲ್ಲಿ ಅನೇಕ ಘಟಾನುಘಟಿಗಳು ದೇಶದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಛಾಪನ್ನು ಮೂಡಿಸ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ದಿಲೀಪ್ ಸಾಂಘವಿ ಅಂತಕ್ಕಂಥವರು ಈ ದೇಶದಲ್ಲಿ, ಅದರಿಂದ ತ್ರಿಭುವನ್ ದಾವೆ ಅಲ್ಲಿರ್ತಕ್ಕಂಥ ಕಾರ್ಯಾಂಗ ನ್ಯಾಯ, ಸಪೋಸ್ ನೀವು ಇವತ್ತು ನಿಲ್ತಕ್ಕಂಥ ವ್ಯವಸ್ಥೆ ಇದ್ದರೆ ನೀವು ಆ ಕ್ಷೇತ್ರದ ಮುಖಾಂತರ ಗೆದ್ದು ಬರ್ಬೋದು. ಹಿರಿಯರು ನಿಲ್ಲಬಾರ್ದು ಅಂತಿಲ್ಲ, ಅಧಿಕಾರಾವಧಿಯನ್ನು ಮೊಟಕುಗೊಳಿಸಿದ್ದು. ನೀವು ಚುನಾಯಿತ ಪ್ರತಿನಿಧಿ ಆಗಿದ್ದೀರಾ, ನೀವು ಅದು ಕೊಟ್ಟಿದ್ದೀನಿ ಸರ್, ಕ್ಲೀನಾಗಿ ಬರೆದಿದ್ದೀನಿ. 3 ವರ್ಷ ಆದ ಕೂಡಲೇ ಅವರು ಕೆಳಗಿಳಿಬೇಕು ಅಂತ ಹೇಳ್ತಾನೆ.